ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಹಣ ಡಬಲ್. ಹೌದು ಫ್ರೆಂಡ್ಸ್, ತಮಿಳ್ನಲ್ಲಿ ನೋಡಿರ್ತೀರಾ, ರಾಜ್ಯ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿರುವಂಥದ್ದು. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರ ಹಣವನ್ನು ಡಬಲ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ತಿಳಿದಿರೋ ಹಾಗೆ ₹2,000 ಹಣ ಬಂದರೆ ಸಾಕಪ್ಪ ಅಂತ ಕೆಲವಷ್ಟು ಜನ ಕಾಯ್ತಾ ಇದ್ದಾರೆ. ಇನ್ನು ಕೆಲವಷ್ಟು ಜನಕ್ಕೆ ಹಲವಾರು ಪೆಂಡಿಂಗ್ ಹಣ ಕೂಡ ಬರಬೇಕಾಗಿದೆ. ಸೊ ಆಲ್ರೆಡಿ ಬಿಡುಗಡೆ ಮಾಡ್ತಿರುವಂತಹ ಒಂದು 7ನೇ ಕಂತಿನ ಹಣ ಕೂಡ ಕೆಲವರಿಗೆ ತಲುಪಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಕೆಲವ್ರಿಗೆ ಅನ್ನಿಸ್ತಾ ಇದೆ, ₹2,000 ಹಣನೇ ನೀಡಿದ್ರೆ ಸಾಕಪ್ಪ, ಇನ್ನು ಡಬಲ್ ಹಣ ಏನಕ್ಕೆ ಅಂತ. ಬಟ್ ಇಲ್ಲಿ ರಾಜ್ಯ ಸರ್ಕಾರ ಇದೀಗ ಒಂದು ಸರ್ಪ್ರೈಸನ್ನು ನೀಡ್ತಾ ಇದೆ ಎಲ್ರಿಗೂ ಕೂಡ. ಯಾಕೆ ಅಂತ ಅಂದರೆ, ಯಾವ ರೀತಿ ಸರ್ಪ್ರೈಸ್ ಅಂತ ನೋಡೋದಾದರೆ, ಈ ಒಂದು ಏನು ಡಬಲ್ ಮಾಡೋ ಒಂದು ನಿಲುವಲ್ಲಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು ಸರ್ಕಾರದವರು. ಅದ್ರ ಬಗ್ಗೆ ನಾನು ಇವಾಗ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬಹಳ ಜನ ಬೇಸರ ಕೂಡ ಆಗಿದ್ದಾರೆ. ಸೊ ಸರ್ಕಾರ ಎಲ್ಲ ರೀತಿಯ ಒಂದು ಪ್ರಯತ್ನನ ಮಾಡಿದ್ರೂ ಕೂಡ ಎಲ್ಲಿ ಹಣ ಜಮಾ ಆಗೋದ್ರಲ್ಲಿ ತೊಂದರೆ ಆಗ್ತಿದೆ ಅಂತ ಅವ್ರಿಗೆ ಇನ್ನೂ ಕೂಡ ಫೈಂಡ್ ಔಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಣವನ್ನು ಬಿಡುಗಡೆ ಮಾಡ್ತಿದ್ದೀವಿ, ಬಟ್ ಎಲ್ರ ಖಾತೆಗೂ ಈ ಒಂದು ಹಣ ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇದರ ನಡುವೆ ಇವಾಗ ಏನು ಬೆಳ್ಳಂಬೆಳಿಗ್ಗೆ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿಯರಿಗೆ. ಸೊ ಯಾವ ಒಂದು ಗುಡ್ ನ್ಯೂಸ್ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಹಾಗೆಯೇ ಈ ಒಂದು ಮಾಹಿತಿಯನ್ನು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಇದ್ರ ಜೊತೆಗೆ ನನ್ನ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಅಲ್ಲೂ ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು ಫ್ರೆಂಡ್ಸ್, ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಹುಷಾರಿಲ್ಲ, ವಾಯ್ಸ್ ವೇರಿಯೇಷನ್ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಡಬಲ್ ಹಣವನ್ನು ನೀಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಮೇಯ್ನ್ ಮ್ಯಾಟರ್ಗೆ ಬರ್ತೀನಿ. ಯಾವ ರೀತಿ ಈ ಒಂದು ಹಣವನ್ನು ಡಬಲ್ ಮಾಡ್ತಾರೆ ಅಂತ ಅನ್ನೋದಾದರೆ, ಇದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ನಾನು ಸ್ವಲ್ಪ ದಿನಗಳ ಹಿಂದೆ ಏನು ಮಾಡಿದ್ದೆ ಅಂತಂದರೆ ವಿಡಿಯೋನ ಮಾಡಿ ಹಾಕಿದ್ದೆ. ಬಟ್ ಅದನ್ನು ಮತ್ತೆ ಸುದ್ದಿಯಾಗಿ ಇವಾಗ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಗೃಹಲಕ್ಷ್ಮಿಯರ ಹಣವನ್ನು ಪ್ರತಿ ತಿಂಗಳು ಪಡೆದಿದ್ದಂತಹ ₹2,000 ಹಣ ಏನಿದೆ, ಆ ಒಂದು ಹಣವನ್ನು ಡಬಲ್ ಮಾಡ್ಬೋದು. ಸೊ ನೀವು ಏನಾದರೂ ಬೇಡ, ನಮಗೆ ಇಷ್ಟ ಇಲ್ಲ, ನಮಗೆ ಬರುವಂತಹ ₹2,000 ಹಣನೇ ಸಾಕು ಅಂತ ಅಂದರೆ ಸೊ ಅಲ್ಲಿಗೂ ಕೂಡ ಸ್ಟಾಪ್ ಮಾಡ್ಬೋದು. ಸೊ ಇದು ಯಾವ ರೀತಿ ಅಂತ ಹೇಳೋದಾದರೆ, ಚಿಟ್ ಫಂಡ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಒಂದ್ಸಲ ತಿಳಿಸ್ಕೊಟ್ಟಿದ್ದೆ, ಓಲ್ಡ್ ವಿಡಿಯೋ ಅಂತಲೇ ಹೇಳ್ಬೋದು. ಬಟ್ ಇವಾಗ ಹೊಸದಾಗಿ ಚಿಟ್ ಫಂಡನ್ನು ಸ್ಟಾರ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದ್ದಾರೆ. ಚಿಟ್ ಫಂಡ್ ಅಂತ ಅಂದರೆ, ನಿಮಗೆ ಬರ್ತಿರುವಂತಹ ₹2,000 ಹಣವನ್ನು ಈ ಚಿಟ್ ಫಂಡಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ಇಷ್ಟು ವರ್ಷ ಅಂತ ಇರುತ್ತೆ. ಸೊ ಅಷ್ಟು ವರ್ಷ ಆದಮೇಲೆ ನಿಮಗೆ ಬಡ್ಡಿ ಎಲ್ಲ ಸೇರಿ ನಿಮಗೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಾ ಅದಕ್ಕಿಂತ ಡಬಲ್ ಹಣ ನಿಮ್ಮ ಕೈ ಸೇರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ಆಲ್ರೆಡಿ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಇದ್ರ ಬಗ್ಗೆ ಇವತ್ತು ಸಭೆಯನ್ನು ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಬರುವಂತಹ ಫೈನಲ್ ಡಿಸಿಷನ್ ಏನಾಗಿರುತ್ತೆ ಅಂತ ವೆಯ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ಚಿಟ್ ಫಂಡನ್ನು ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ, ಅದ್ರ ಜೊತೆಗೆ ನೀವು ಯಾವ ರೀತಿ ಇದಕ್ಕೆ ಹೂಡಿಕೆಯನ್ನು ಮಾಡೋದು, ಸೊ ಎಷ್ಟು ವರ್ಷ ಹೂಡಿಕೆ ಮಾಡೋದು, ಎಲ್ಲಿ ಅಪ್ಲೈ ಮಾಡಬೇಕು, ಅಥವಾ ಈ ರೀತಿ ಇರುವಂತಹ ಒಂದು ಕೆಲವೊಂದು ಪ್ರಶ್ನೆಗಳಿಗೆ ಇವತ್ತು ಬರುವಂತಹ ಡಿಸಿಷನ್ ಏನಾಗಿರುತ್ತೆ ಅದ್ರ ಮೇಲೆ ಇರುತ್ತೆ. ಸೊ ಅದಾದಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಷ್ಟ ಇದ್ದರೆ ಈ ಒಂದು ರಾಜ್ಯ ಸರ್ಕಾರದ ಕಡೆಯಿಂದನೇ, ಸರ್ಕಾರದ ಚಿಟ್ ಫಂಡ್ ಅಂತಲೇ ಹೇಳ್ಬೋದು, ಯಾವುದೇ ರೀತಿ ಇದರಲ್ಲಿ ಮೋಸ ಇರೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಸರ್ಕಾರದ ಕಡೆಯಿಂದನೇ ಮಾಡ್ತಿರುವಂತಹ ಒಂದು ಚಿಟ್ ಫಂಡ್ ಅಂತ ಹೇಳ್ಬೋದು. ನೀವು ಬರುವಂತಹ ₹2,000 ಇದಕ್ಕೆ ಹೂಡಿಕೆ ಮಾಡಿದ್ರೆ ನಿಮಗೆ ಇಷ್ಟು ವರ್ಷ ಅಂತ ಕಟ್ಟಿದ್ರೆ ಸಾಕು, ಅದಾದಮೇಲೆ ನಿಮಗೆ ಡಬಲ್ ಹಣ ದೊರಕುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಇವತ್ತು ಸಭೆ ಮುಗಿದ ನಂತರ ಏನು ಫೈನಲ್ ಡಿಸಿಷನ್ ಮಾಡ್ತಾರೆ ಅದನ್ನು ಆ ಒಂದು ಮಾಹಿತಿ ಬಂದ ನಂತರ ನಿಮಗೆ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಇಷ್ಟ ಇದ್ದರೆ ಹೂಡಿಕೆ ಮಾಡಿ, ಇಲ್ಲ ಅಂತ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಕಂಪಲ್ಸರಿ ಮಾಡಬೇಕು ಅನ್ನೋದು ಯಾರಿಗೂ ಕೂಡ ಕಂಪಲ್ಸರಿ ಇಲ್ಲ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ, ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ.